ಮೈಸೂರಿನಲ್ಲಿ ನಾಡ ಹಬ್ಬ ದಸರಾ ಸಂಭ್ರಮ ಕಳೆಗಟ್ಟಿದೆ. ಯದುವೀರ್ ಒಡೆಯರ್ ಅವರು ಬನ್ನಿ ವೃಕ್ಷಕ್ಕೆ ಪೂಜೆ ಸಲ್ಲಿಸ್ತಾ ಇರುವಂತಹ ಸಂದರ್ಭದ ದೃಶ್ಯ. ಈಗಾಗಲೇ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ನಂದಿಧ್ವಜ ಪೂಜೆಯನ್ನ ಮಾಡೋದರ ಮುಖಾಂತರ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡ್ತಾರೆ. ಅದಕ್ಕಾಗಿ ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶದಿಂದಲೂ ಕೂಡ ಜನ ಮೈಸೂರಿಗೆ ಬಂದಿದ್ದಾರೆ. ಅರಮನೆಯ ಆವರಣದಲ್ಲಿರುವ ಭುವನೇಶ್ವರಿ ದೇವಸ್ಥಾನದ ಬಳಿಯ ಬನ್ನಿ ಮರಕ್ಕೆ ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಮೈಸೂರು ದಸರಾದ ಬಗ್ಗೆ ಮತ್ತಷ್ಟು ತಿಳಿಯೋಣ. ಈಗ ಇತಿಹಾಸ ಪ್ರಾಧ್ಯಾಪಕರಾದಂತಹ ಶ್ರೀಧರ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ತಾವು ನೋಡಿದ ಅರಸರ ಕಡೆಯ ದಸರಾ ಯಾವುದು? ಆಗ ಆ ದಸರಾ ಸಂಭ್ರಮ ಹೇಗಿರ್ತಾ ಇತ್ತು ಸರ್? ನೀವು ನೋಡಿರ್ತಕ್ಕಂಥ ಅರಸರ ಕಡೆ ದಸರಾ ಯಾವುದು ಅಂದ್ರೆ ನೋಡಿರುವಂತದ್ದು, ಕೇಳಿರುವಂತದ್ದು, ಅದಾದ್ರೆ ಹೇಗಿತ್ತಂತೆ ಸಂಭ್ರಮ? ಈ ಮೈಸೂರಿನ ಕಡೆಯ ರಾಜರ ದಸರಾ ಅಂತ ಬಂದಾಗ ಜಯಚಾಮರಾಜ ಒಡೆಯರ್ ಅವರು ನಮಗೆ ನೆನಪಾಗ್ತಾರೆ. ಏಕೆಂದ್ರೆ ಜಯಚಾಮರಾಜ ಒಡೆಯರ್ ಅವರು ಅಧಿಕೃತವಾಗಿ ನಮ್ಮ ಮೈಸೂರು ಸಂಸ್ಥಾನ ಅಥವಾ ರಾಜ್ಯದ 25ನೇ ಅಧಿಕೃತವಾದಂಥ ಮಹಾರಾಜರು. 1940ರಲ್ಲಿ ನಾಲ್ವಡಿಯವರ ನಿಧನ ನಂತರ ಜಯಚಾಮರಾಜ ಒಡೆಯರ್ ಅವರು 1940ರಲ್ಲಿ ಅಧಿಕಾರಕ್ಕೆ ಬಂದು 1950ರವರೆಗೂ ಕೂಡ ಪ್ರಶ್ನಾತೀತ ಮಹಾರಾಜರಾಗಿಯೇ, ಪ್ರಶ್ನಾತೀತ ಒಡೆಯರಾಗಿಯೇ ಆಡಳಿತವನ್ನ ಮಾಡ್ತಾರೆ. ಕೆಲವರೆಲ್ಲ 1947ಕ್ಕೆ ಕೊನೆಗೊಳಿಸ್ಬಿಡ್ತಾರೆ. ಇಲ್ಲ, 1950ರಲ್ಲಿ ಭಾರತ ಗಣತಂತ್ರ ರಾಷ್ಟ್ರವಾಗಿ ನಮ್ಮ ದೇಶೀಯ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟದಲ್ಲಿ ಸೇರಿಸ್ಕೊಳ್ಳೋವರೆಗೂ ಕೂಡ ಅವರು ಮಹಾರಾಜರೇ ಆಗಿದ್ದರು. ಆದ್ದರಿಂದ 1940ರಿಂದ ಹಿಡಿದು 1950ರವರೆಗೆ ಅವರು ರಾಜರಾಗಿ ಅಂಬಾರಿಯಲ್ಲಿ ಕೂತು ನಡೆಸಿದಂಥ ಒಂದು ವೈಭೋಗದ ಜಂಬೂ ಸವಾರಿಯನ್ನು ನಾವು, ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನು ನಾವು ನೋಡ್ತೀವಿ. 1950ರ ತದನಂತರಕ್ಕೆ ಬಂದಾಗ 1969ರ ದಸರಾ ಅವರ ಕೊನೆಯ ಒಂದು ಅಂಬಾರಿಯಲ್ಲಿ ಕೂತು ನಡೆಸಿದಂತಹ ದಸರವಾಗಿತ್ತು. ಅಂದ್ರೆ ರಾಜರಾಗಿ 10 ವರ್ಷಗಳ ಕಾಲ ಅವರು ಅಂಬಾರಿಯಲ್ಲಿ ಕೂತ್ರೆ ಅವರು ರಾಜರ ತದನಂತರದ ಸ್ಥಾನಗಳನ್ನು ಅಲಂಕರಿಸಿ 1950ರಲ್ಲಿ ಭಾರತದ ಗಣರಾಜ್ಯದಲ್ಲಿ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿಕೊಂಡ್ರೂ ಕೂಡ ಅವರು ನಮ್ಮ ಮೈಸೂರು ರಾಜ್ಯದ ರಾಜಪ್ರಮುಖರಾಗ್ತಾರೆ. ಆಗಲೂ ಕೂಡ ಅಂಬಾರಿಯಲ್ಲಿ ಕೂರ್ತಾರೆ. 1956ರವರೆಗೂ ಕೂಡ ರಾಜಪ್ರಮುಖರಾಗಿದ್ರೆ 1956ರಿಂದ 60ರಿಂದ 64 2 ಬಾರಿ ಅವರು ನಮ್ಮ ಮೈಸೂರು ರಾಜ್ಯದ ಮೊದಲ ಪ್ರಜೆಯಾಗಿ ಅಂದ್ರೆ ರಾಜ್ಯಪಾಲರಾಗಿಯೂ ಕೂಡ ಸೇವೆಯಲ್ಲಿದ್ದಾಗ ಆಗಲೂ ಕೂಡ ಅವರು ಜಂಬೂ ಸವಾರಿಯ ಈ ಒಂದು ಅಂಬಾರಿಯಲ್ಲಿ ಕೂತು ಅವರು ಮೆರವಣಿಗೆ ಹೋಗ್ತಾರೆ. 1964ರಿಂದ 66ರವರೆಗೆ 2 ವರ್ಷಗಳ ಕಾಲ ಅವರು ಮೈಸೂರು ಪ್ರಾಂತ್ಯದ ಅಥವಾ ಮಡ್ರಾಸ್ ರಾಜ್ಯ ಅಥವಾ ಮಡ್ರಾಸ್ ಪ್ರಾಂತ್ಯದ ಗವರ್ನರ್ ಆಗಿದ್ದಾಗ, ರಾಜ್ಯಪಾಲರಾಗಿದ್ದಾಗಲೂ ಕೂಡ ಅವರು ಈ ಅಂಬಾರಿಯಲ್ಲಿ ಸಾಗಿ ಅಲ್ಲಿಂದ 3 ವರ್ಷ ಅಂದ್ರೆ 1969ರವರೆಗೂ ಕೂಡ 19 ವರ್ಷ ಅವರು ರಾಜ ಪದವಿ ಇಲ್ಲದೆಯೂ ಮೊದಲ 10 ವರ್ಷ ರಾಜ ಪದವಿ ಇದ್ದಾಗಲೂ 29 ವರ್ಷ ಈ ಒಂದು ಚಿನ್ನದ ಅಂಬಾರಿಯಲ್ಲಿ ಕೂತು ಸವಾರಿ ಮಾಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಮೈಸೂರಿನ ಕೊನೆಯ ಮಹಾರಾಜರಾದಂಥ ಜಯಚಾಮರಾಜ ಒಡೆಯರ್ ಅವರ ಹೆಗ್ಗಳಿಕೆ. 1970ರಲ್ಲಿ ಭಾರತ ಸರ್ಕಾರ ಈ ಪ್ರಿವಿ ಪರ್ಸ್ ಅನ್ನುವಂಥದ್ದನ್ನ ರದ್ದು ಮಾಡುತ್ತೆ, ಅಂದ್ರೆ ರಾಜಧನವನ್ನ ರದ್ದು ಮಾಡುತ್ತೆ. ಯಾವಾಗ ರಾಜಧನವನ್ನ, ರಾಯಲ್ ಟೈಟಲ್ಸ್, ಅವರಿಗಿದ್ದಂಥ ರಾಜ ಬಿರುದುಗಳನ್ನ ರದ್ದು ಮಾಡುತ್ತೆ, ಆವಾಗ ಎಲ್ಲೋ ಒಂದು ಕಡೆ ಅವರೇ ನಿರ್ಧಾರವನ್ನ ಮಾಡಿ ತಮ್ಮ ಈ ಒಂದು ಖಾಸಗಿ ದಸರಾದ ರತ್ನಖಚಿತ ಸಿಂಹಾಸನದ ಮೇಲೆ ತಮ್ಮ ಬದಲು ತಮ್ಮ ಪಟ್ಟದ ಕತ್ತಿಯನ್ನ, ಅಂದ್ರೆ ಅದನ್ನ ನಾವು ರಾಯಲ್ ಸ್ವರ್ಡ್ ಅಂತ ಹೇಳ್ತೀವಿ, ಅದನ್ನ ಇಟ್ಟು ಅವರು ಖಾಸಗಿ ದರ್ಬಾರನ್ನ ಮಾಡುವಂಥದ್ದು. ಅದ್ರ ಜೊತೆಗೆ ಅಂಬಾರಿಯ ಬದಲು ಕಾರಿನಲ್ಲೇ ಅವರೇ ಆ ಮೆರವಣಿಗೆ ಹೋಗೋದ್ರ ಮೂಲಕ ಎಲ್ಲೋ ಒಂದು ಕಡೆ ಅಲ್ಲಿಂದ ಆ ಒಂದು ರಾಜಪರಂಪರೆಯ ವೈಭೋಗದ ನಿಜವಾದ ಒಂದು ದಸರಾ ಅಲ್ಲಿಗೆ ಆ ಅಧ್ಯಾಯ ಮುಗೀತು. ಆ ಕೊನೆಯ ಒಂದು ಕೊಂಡಿ ಅಲ್ಲಿ ಕಳಚಿತು 1970ಕ್ಕೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಈ ಮೈಸೂರು ದಸರಾದ ಏರಿಳಿತಗಳ ಬಗ್ಗೆ ಮಾತಾಡೋದು, ಮೈಸೂರು ದಸರಾದ ಏರಿಳಿತಗಳ ಬಗ್ಗೆ ನಾವು ನೋಡೋದಾದ್ರೆ ನೋಡಿ, ನಮ್ಮ ಮೈಸೂರು ದಸರಾದ ಈ ಸಂಪ್ರದಾಯ ಧಾರ್ಮಿಕ ನೆಲೆಗಟ್ಟಿನ ಆಚರಣೆಗಳಿಗೆ ಎಂದೂ ಧಕ್ಕೆಯಾಗಲಿಲ್ಲ. ಅಲ್ಲಿ ನಾವು ಎಳ್ಳಷ್ಟು ಏರಿಳಿತಗಳನ್ನ ಕಾಣಲಿಲ್ಲ. ಅಂದ್ರೆ ಧರ್ಮದಿಂದ ಸಂಸ್ಕೃತಿಯೇ ಹೊರತು ಸಂಸ್ಕೃತಿಯಿಂದ ಧರ್ಮ ಅಲ್ಲ.
ಅಂದರೆ ಧರ್ಮದ ಮೂಲಕವೇ ಸಂಸ್ಕೃತಿ, ಒಂದು ಸಂಪ್ರದಾಯ, ಒಂದು ಪರಂಪರೆ, ಒಂದು ಆಚರಣೆಗಳು ಬಂದಿರತಕ್ಕಂಥದ್ದು. 1610 1ನೇ ರಾಜ ಒಡೆಯರವರು ಏನು ಮೊದಲ ಬಾರಿಗೆ ಈ ನಾಡ ಹಬ್ಬವಾದಂಥ ಮೈಸೂರು ದಸರಾವನ್ನು ಶ್ರೀರಂಗಪಟ್ಟಣದಲ್ಲಿ ಆರಂಭ ಮಾಡಿದರು, ಅಲ್ಲಿಂದಲೂ ಕೂಡ ನಾವು 1969 ಕೂಡ ನಿರ್ವಿಘ್ನವಾಗಿ ಅರಮನೆಯೊಳಗಿನ ಖಾಸಗಿ ಧಾರ್ಮಿಕ ವಿಧಿವಿಧಾನಗಳು, ಆಚರಣೆಗಳಿಗೆ ಎಳ್ಳಷ್ಟು ಧಕ್ಕೆಯಾಗಲಿಲ್ಲ. ಎಲ್ಲೋ ಕೆಲವು ಕಾಲಘಟ್ಟಗಳಲ್ಲಿ, ಎಲ್ಲೋ ಕೆಲವು ದಶಕಗಳಲ್ಲಿ ಬಂದಂಥ ಭೀಕರವಾದಂಥ ಬರಗಾಲ ಇರ್ಬೋದು, ಭೀಕರವಾದಂಥ ಕ್ಷಾಮ ಇರ್ಬೋದು, ಅಥವಾ ಈ ಅಧಿಕಾರದ ಸ್ಥಾನ ಪಲ್ಲಟಗಳು, ಸ್ಥಿತ್ಯಂತರಗಳು ಆದಂಥ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಮೈಸೂರು ಸಂಸ್ಥಾನದಲ್ಲಿ ಒಂದು 10-11 ಬಾರಿ ಈ ತೀವ್ರವಾದಂಥ ಬರಗಾಲ ಕ್ಷಾಮದ ವಾತಾವರಣದಲ್ಲಿ ಸ್ವಲ್ಪ ಏರಿಳಿತಗಳು ಆಯಿತೇ ವಿನಃ ಈ ದಸರಾದಲ್ಲಿ. ಅದನ್ನು ಬಿಟ್ಟರೆ ನಾವು ಹೆಚ್ಚು ಏರಿಳಿತಗಳು ಟಿಪ್ಪು ಮತ್ತು ಹೈದರಾಲಿಯ ಕಾಲದಲ್ಲೂ ಕೂಡ ಆಗಲಿಲ್ಲ. ಯಾಕೆಂದರೆ ಟಿಪ್ಪು ಹೈದರಾಲಿಯ ಕಾಲದಲ್ಲಿ ಅದು ವಿಜೃಂಭಣೆಯ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆಯ ಒಂದು ಮೆರವಣಿಗೆ ಆಗದೇ ಹೋದ್ರೂ ಕೂಡ ಏನು ಅರಮನೆಯ ಒಳಗಡೆ ನಡೀತಕ್ಕಂಥ ಧಾರ್ಮಿಕ ಆಚರಣೆಗಳು, ವಿಧಿವಿಧಾನಗಳಿತ್ತಲ್ಲ, ಅದು ಯಥಾವತ್ತಾಗಿ ಯಾವ ವರ್ಷವೂ ಕೂಡ ನಡೀಲಿಲ್ಲ, ಅದು ನಿಲ್ಲಿಲ್ಲ, ಅದು ಹಾಗೇನೆ ನಡ್ಕೊಂಡು ಹೋಯ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಅದನ್ನು ಬಿಟ್ಟರೆ ನಾವು ಬ್ರಿಟಿಷ್ ಕಮಿಷನರ್ ಕಾಲ 50 ವರ್ಷ ಇದ್ದಾಗಲೂ ಕೂಡ ಅದು ಇನ್ನೂ ಹೆಚ್ಚಿನ ಒಂದು ಮೆರುಗನ್ನೇ ಪಡ್ಕೊಂಡು ಯುರೋಪಿಯನ್ ದರ್ಬಾರನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರವರೇ ಪ್ರಾರಂಭ ಮಾಡಿ ನಾಲ್ವಡಿ ಅವರು ಮತ್ತಷ್ಟು ಅದನ್ನು ಜಗದ್ವಿಖ್ಯಾತ ಮಾಡಿದರು. ಸೊ ಅದರಿಂದ ಎಲ್ಲೋ ಒಂದು ಕಡೆ ಈ ಒಂದು ನೈಸರ್ಗಿಕವಾಗಿ ಎದುರಾದಂಥ ಕೆಲವು ಸಮಸ್ಯೆಗಳು, ಸವಾಲುಗಳು ಸ್ವಲ್ಪ ಸಣ್ಣ ಪುಟ್ಟ ಏರಿಳಿತಗಳನ್ನು ಮಾಡಿದವೇ ವಿನಃ ಸಂಪೂರ್ಣವಾಗಿ ದಸರಾವೇ ಸ್ತಬ್ಧವಾಗೋಯಿತು. ಮುಂದಿನ ದಿನಗಳಲ್ಲಿ ಅದು ಹೇಗೆ ಎಂಬ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ನಾಡಿನ ಜನರ ಮುಂದೆ ಯಾವತ್ತೂ ಕೂಡ ಅದು ಬರಲಿಲ್ಲ. ಅದು ಸಾಂಗೋಪಸಾಂಗವಾಗಿ ಅದು ನಡೀತಾ ಹೋಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.